ಬಿಜೆಪಿ ರಾಜ್ಯ ಕಚೇರಿಗೂ ಕೂಡ ಕೊಲ್ಲಿ ವಾರ್ನ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿಯ ರಾಜ್ಯ ಕಚೇರಿ ಇದು. ನೋಡಿ, ಕೊಲ್ಲಿ ವಾರ್ನ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಸಮಸ್ಯೆಗಳ ಸರಮಾಲೆನೇ ಸೃಷ್ಟಿಯಾಗಿದೆ. ಎಲ್ಲಾ ಭಾಗದವರಿಗೂ ಕೂಡ ಎಲ್ಲಾ ಕಡೆನೂ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಅದು ಆಟೋ ಗ್ಯಾಸ್ ಆಗಿರ್ಬೋದು, ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, ಗೃಹ ಬಳಕೆ ಸಿಲಿಂಡರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಫೆಕ್ಟ್ ತಡ್ತಾ ಇದೆ. ಅದೇ ರೀತಿಯಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ರಾಜ್ಯ ಕಚೇರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ಜಗನ್ನಾಥ ಭವನ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಅಡುಗೆ ಸಿಬ್ಬಂದಿಗಳು ಪಾಪ ಪರದಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಲೆಯಲ್ಲಿ ಅಡುಗೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಬಿಜೆಪಿ ಕಚೇರಿಯ ಸಿಬ್ಬಂದಿಗಳು ಅಲ್ಲಿ ಒಲೆಯನ್ನ ಬಳಸಿಕೊಂಡು ಅಡುಗೆ ಮಾಡ್ತಾ ಇರೋದು. ಗ್ಯಾಸ್ ಅಭಾವ ಇಲ್ಲ ಅಂತ ಕೇಂದ್ರ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ. ಬಟ್ ಇಲ್ಲಿ ನೋಡಿ ಯಾವ ಥರದ ಸಮಸ್ಯೆ ಇದೆ ಅಂತ. ಇತ್ತ ಬಿಜೆಪಿ ಕಚೇರಿಯಲ್ಲೂ ಕೂಡ ಗ್ಯಾಸ್ ಸಿಗದೆ ಸಿಬ್ಬಂದಿಗಳು ಹೈರಾಣಾಗಿ ಹೋಗಿದ್ದಾರೆ, ಪರದಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಈ ಬಯೋ ಒಲೆ ಮೂಲಕ ಅಡುಗೆಯನ್ನ ಮಾಡುವಂತ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ ಏನೇ ಹೇಳ್ಬೋದು, ಇಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಆದಷ್ಟು ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ, ಜೊತೆಗೆ ಈ ಸಿಲಿಂಡರ್ಗಳ ಪೂರೈಕೆ ವಿಚಾರದಲ್ಲೂ ಕೂಡ ಏನೇ ಕ್ರಮಗಳನ್ನ ವಹಿಸ್ತಾ ಇದ್ರು ಕೂಡ ಅದರ ಎಫೆಕ್ಟು ಎಷ್ಟರ ಮಟ್ಟಿಗಿದೆ ಅಂತೇಳಿ ಎಲ್ಲಾ ವಲಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯಗಳಲ್ಲಿ ಯುದ್ಧ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಎಲ್ಲೆಲ್ಲೂ ಸಹ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಈಗಾಗಲೇ ಸಾಕಷ್ಟು ಹೋಟೆಲ್ಗಳಿಗೂ ಸಹ ಈ ಒಂದು ಗ್ಯಾಸ್ ಅಭಾವ ಉಂಟಾಗಿತ್ತು. ಸೊ ಹೀಗಾಗಿ ಎಲ್ಲಾ ಹೋಟೆಲ್ಗಳು ದರ ಹೆಚ್ಚಾಗಿತ್ತು, ಜೊತೆಗೆ ಹೋಟೆಲ್ಗಳನ್ನ ಮುಚ್ಚುವಂತಹ ಸ್ಥಿತಿ ಸಹ ಎದುರಾಗಿತ್ತು. ಆದ್ರೆ ಇದೀಗ ಕೇಂದ್ರ ಸರ್ಕಾರದ ಅಂದ್ರೆ ರಾಜ್ಯ ಬಿಜೆಪಿ ಕಚೇರಿಯಾದಂತಹ ಮಲ್ಲೇಶ್ವರಂನಲ್ಲಿ ಇರುವಂತಹ ರಾಜ್ಯ ಬಿಜೆಪಿ ಕಚೇರಿಗೂ ಸಹ ಈ ಒಂದು ಸಿಲಿಂಡರ್ ಅಭಾವದ ಬಿಸಿ ತಟ್ಟಿರುವಂತದ್ದು. ಹೌದು, ನಾನೀಗ ರಾಜ್ಯ ಬಿಜೆಪಿ ಕಚೇರಿ ಅಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿದ್ದೀನಿ. ಬನ್ನಿ, ಈ ಒಂದು ಕಚೇರಿಗೂ ಸಹ ಇದೀಗ ಸಿಲಿಂಡರ್ ಅಭಾವ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿನಿತ್ಯ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಪ್ರತಿನಿತ್ಯ ಸಹ ಅಡುಗೆ ಆಗಿರ್ಬೋದು, ಕಾಫಿ ಟೀ ಎಲ್ಲವನ್ನೂ ಸಹ ಇದೇ ಕಚೇರಿಯಲ್ಲಿ ಮಾಡ್ತಾರೆ. ಆದ್ರೆ ಇದೀಗ ಇಷ್ಟು ದಿನಗಳ ಕಾಲ ಇರುವಂತಹ ಸಿಲಿಂಡರ್ಗಳಲ್ಲೇ ಎಲ್ಲಾ ರೀತಿಯಾದಂತಹ ಅಡುಗೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಈ ಒಂದು ಕಚೇರಿಗೂ ಸಹ ಇದೀಗ ಗ್ಯಾಸ್ ಸಿಲಿಂಡರ್ ಅಭಾವ ಬಿಸಿ ತಟ್ಟಿರುವಂತದ್ದು. ಸೊ ಹೀಗಾಗಿ ಇವತ್ತು ಅಂದ್ರೆ ಈಗಾಗಲೇ ನಿನ್ನೆಯಿಂದಲೂ ಸಹ ಈ ಒಂದು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಬಯೋ ಗ್ಯಾಸ್ ಒಲೆ ನೀವೇನ್ ನೋಡ್ತಾ ಇದ್ದಾರೆ ಅಂದ್ರೆ ಇದೊಂದು ಬಯೋ ಎನರ್ಜಿ ಒಲೆ ಅಂತಾನೆ ಹೇಳ್ಬೋದು. ಇದನ್ನ ಬಳಸ್ಕೊಂಡು ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾದಂತಹ ಕಾಫಿ ಟೀ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಎಲ್ಲವನ್ನ ಇದರಲ್ಲೇ ಮಾಡಿ ಸಿಬ್ಬಂದಿಗಳಿಗೆ ಬಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಗ್ಯಾಸ್ ಅಭಾವ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಬಿಜೆಪಿ ಕಚೇರಿಗೆ ಈ ಒಂದು ಗ್ಯಾಸ್ ಅಭಾವದ ಬಿಸಿ ತಟ್ಟಿರುವಂತದ್ದು ನಾವು ನೋಡ್ತಾ ಇರ್ಬೋದು. ಇಲ್ಲಿ ಏನಿದೆಯೋ ಈ ಒಂದು ಚಿಕ್ಕ ಚಿಕ್ಕ ಕಟ್ಟಿಗೆಗಳ ಅಂತಾನೆ ಹೇಳ್ಬೋದು. ಈ ಕಟ್ಟಿಗೆಗಳನ್ನ ಬಳಸ್ಕೊಂಡು ಈ ಒಂದು ಬಯೋಗ್ಯಾಸ್ ಎನರ್ಜಿ ವಲಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಿನ್ನೆಯಿಂದಲೂ ಸಹ ಅಡುಗೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಕೆಲ ಹೋಟೆಲ್ಗಳಿಗೂ ಸಹ ಬಿಸಿ ಮುಟ್ಟಿತ್ತು. ಕೆಲ ಹೋಟೆಲ್ಗಳಲ್ಲ, ರಾಜ್ಯದಲ್ಲಿರುವಂತಹ ಎಲ್ಲ ಹೋಟೆಲ್ಗಳಿಗೂ ಸಹ ಬಿಸಿ ಮುಟ್ಟಿತ್ತು. ಅದೇ ರೀತಿಯಾಗಿ ಆಟೋ ಚಾಲಕರಿಗೂ ಸಹ ಗ್ಯಾಸ್ ಸಿಗ್ತಾ ಇಲ್ಲ, ಹೀಗಾಗಿ ದುಡಿಮೆ ಇಲ್ಲ ಅಂತ ಈಗಾಗಲೇ ಎಲ್ಲ ಅವರು ಸಹ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅಳಲನ್ನ ಸಹ ತೋಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಅಂದ್ರೆ ಎಲ್ಲಾ ಬಿಜೆಪಿ ನಾಯಕರು ಸಹ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ಗ್ಯಾಸ್ ಅಭಾವ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಕಾರಾತ್ಮಕವಾಗಿ ಪೂರಕವಾಗಿ ಎಲ್ಲವನ್ನೂ ಕೂಡ ನಿಭಾಯಿಸಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ರು. ಜೊತೆಗೆ ಸಾರ್ವಜನಿಕರು ಸಹ ಈ ನಡುವೆ ಸಾಕಷ್ಟು ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಎಲ್ಲದರ ಹೇಳಿಕೆಗಳ ಬೆನ್ನಲ್ಲೇ ಇದೀಗ ಈ ಒಂದು ರಾಜ್ಯ ಬಿಜೆಪಿ ಕಚೇರಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿರುವಂತದ್ದು. ಸೊ ಹೀಗಾಗಿ ಇನ್ನು ದಿನೇ ದಿನೇ ಈ ಒಂದು ಅಭಾವ ಯಾವ ಹಂತಕ್ಕೆ ಹೋಗುತ್ತೆ, ಯಾವ ರೀತಿಯಾಗಿ ಇದನ್ನ ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಸಹ ನೋಡುತ್ತೆ ಅನ್ನುವಂಥದ್ದು ಸಹ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.